ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಟು ಶೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ ಒಂದು ಪ್ರಾಡಕ್ಟ್ಸನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ತಮ್ಮನೇಲಿ ಕೂಡ ನೋಡ್ಕೊಂಡು ಬಂದಿರ್ತೀರಾ. ಈ ಒಂದು ಟ್ರೆಡಿಷ್ನಲ್ ಲುಕ್ಗೆ ಅಂದರೆ ನಾವು ಯಾವುದೇ ಒಂದು ಸ್ಯಾರಿ ವೇರ್ ಮಾಡಿದ್ರು, ಇವಾಗ ನಾನು ವೇರ್ ಮಾಡಿರೋಂಥ ಸ್ಯಾರಿ ಆಗ್ಬೋದು, ಈ ಒಂದು ಫಂಕ್ಷನ್ಸ್ಗಳಿಗೆ ಹೋಗಬೇಕಾಗಿರುತ್ತೆ. ಅದಕ್ಕೆ ನಮಗೆ ಜ್ಯುವೆಲರಿ ಸೆಟ್ಗಳು ಬೇಕಾಗಿರುತ್ತಪ್ಪ. ಸಿಂಪಲ್ ಆಗಿರಬೇಕು, ಹಾಗೇನೆ ಚೆನ್ನಾಗಿ ಕೂಡ ಕಾಣಬೇಕು. ಹಾಗೇನೆ ಇನ್ನು ಕೆಲವರಿಗೆ ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೂಡ ಕೊಡಬೇಕು. ನಾವು ಸಿಂಪಲ್ ಸ್ಯಾರಿಯನ್ನು ವೇರ್ ಮಾಡಿದ್ರು ಗ್ರ್ಯಾಂಡ್ ಲುಕ್ಕನ್ನು ಕೊಡೋವಂಥ ಜ್ಯುವೆಲರಿ ಸೆಟ್ಗಳು ಬೇಕು ಅಂತ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ತೀವಿ. ಸೊ ಅಂತಹ ಒಂದು ಜ್ಯುವೆಲರಿ ಸೆಟ್ಗಳನ್ನೇ ನಾನಿವತ್ತು ತಂದಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ಗಳು ಯಾವ ಥರ ಇದೆ, ಅದರ ಪ್ರೈಸ್ಗಳು ಎಷ್ಟು, ಕ್ವಾಲಿಟಿ ಹೇಗಿದೆ, ಚೆನ್ನಾಗಿದೆಯಾ, ತಗೊಳ್ಬೋದಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅಲ್ಲದೆ ಜಾಸ್ತಿ ರೇಟಿಂದ ಹಿಡಿದು ಅಂದರೆ 1000 ಹಿಡಿದು ಕಡಿಮೆ ಪ್ರೈಸ್ ತನಕನೂ ತರಿಸಿದ್ದೀನಿ. ಸೊ ಪ್ರೈಸಿಗೆ ತಕ್ಕಂಗೆ ಸೆಟ್ಗಳದ್ದು ಕ್ವಾಲಿಟಿ ಚೆನ್ನಾಗಿದೆಯಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ನೀವು ಕೂಡ ಪರ್ಚೇಸ್ ಮಾಡಿ. ಹೆಣ್ಮಕ್ಳು ಅಂದರೆ ಅಷ್ಟೇ ಅಲ್ವಾ, ಯಾವುದೇ ಒಂದು ಫಂಕ್ಷನ್ಸ್ ಆಗಲಿ ಅಥವಾ ಮ್ಯಾರೇಜ್ ಆಗಲಿ ಅಥವಾ ಒಂದು ಹಬ್ಬಗಳಿಗೆ ಆಗಲಿ, ಮನೇಲಿ ಎಷ್ಟೇ ಒಂದು ಗೋಲ್ಡ್ ಜ್ಯುವೆಲರೀಸ್ ಇದ್ರೂ ಆರ್ಟಿಫಿಷಿಯಲ್ ಮೇಲೆ ತುಂಬಾ ಆಸೆ ಇರುತ್ತೆ. ಅದನ್ನು ವೇರ್ ಮಾಡೋಕ್ಕೆ ಕೂಡ ಇಷ್ಟಪಟ್ಕೊಳ್ತೀವಿ. ಇವಾಗಿರುವಂಥ ಗೋಲ್ಡ್ ರೇಟಲ್ಲಿ ಕೆಲವರಿಗೆ ಗೋಲ್ಡನ್ನು ಈ ಒಂದು ಡಿಸೈನ್ಗಳಲ್ಲೆಲ್ಲ ಮಾಡಿಸ್ಕೊಂಡು ಹಾಕೊಳ್ಳೋದಕ್ಕಾಗೋದಿಲ್ಲ. ಅಂತ ಅದರಲ್ಲಿ ಈ ಇಷ್ಟವಾದ ಕಲೆಕ್ಷನ್ಸ್, ಇಷ್ಟವಾದ ಡಿಸೈನನ್ನು ಹಾಕ್ಕೊಂಡು ಖುಷಿಯನ್ನು ಪಡ್ಕೊಳ್ಬೋದು. ಸೊ ಯಾವ ಒಂದು ಜ್ಯುವೆಲರಿ ಕಲೆಕ್ಷನ್ಸನ್ನು ತರಿಸಿದ್ದೀನಿ ಅಂತ ಸೊ 1 by 1 ತೋರಿಸ್ತಾ ಹೋಗ್ತೀನಿ ನೋಡಿ. ಇದರ ಪ್ರೈಸನ್ನು ಕೂಡ ನಾನು ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ಇದರ ಲಿಂಕ್ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ, ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ಫಂಕ್ಷನ್ಸ್ಗೆ ಹೋಗ್ಬೇಕಂತ. ಸೊ ಬಂದಿರೋವಂಥ ಜ್ಯುವೆಲರಿ ಸೆಟ್ಗಳಲ್ಲಿ ಯಾವ ಒಂದು ಜ್ಯುವೆಲರಿ ಸೆಟ್ಟನ್ನು ಹಾಕೊಂಡೋದ್ರೂ ಕೂಡ ಸೂಟ್ ಆಗುತ್ತೆ ಅಂತ ನೋಡೇ ಬಿಡೋಣ. ಇವಾಗ ಆಲ್ರೆಡಿ ಜ್ಯುವೆಲರಿ ಸೆಟ್ಗಳು ಕೂಡ ಬಂದಿದೆ, ನಾನು ಕೂಡ ರೆಡಿ ಆಗಿದ್ದೀನಿ, ಫಂಕ್ಷನ್ಸ್ಗೆ ಹೋಗಬೇಕು. ಬಟ್ ಈ ಒಂದು ಪ್ರಾಡಕ್ಟ್ಸ್ಗಳನ್ನ ರಿವ್ಯೂ ಮಾಡಿ ನಿಮಗೆ ಯಾವುದು ಚೆನ್ನಾಗಿದೆ ಅದನ್ನು ಬುಕ್ ಮಾಡಿಕೊಳ್ಳಿ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಅಲ್ಲದೆ ನಾನು ಕೂಡ ಫಂಕ್ಷನ್ಸ್ಗೆ ಒಂದು ಜ್ಯುವೆಲರಿ ಸೆಟ್ಟನ್ನು ವೇರ್ ಮಾಡಬೇಕಾಗಿತ್ತು. ಹಾಗೆ ಬಂದಿರೋಂಥ ಈ ಜ್ಯುವೆಲರಿಯನ್ನು ಕೂಡ ಅಷ್ಟೇ ವೇರ್ ಮಾಡಿ ಕೂಡ ತೋರಿಸ್ತೀನಿ, ಯಾವ ಒಂದು ಲುಕ್ಕಲ್ಲಿ ಕಾಣಿಸುತ್ತೆ ಅಂತ, ಯಾವ ಒಂದು ಸೈಜಲ್ಲಿ ಇದೆ ಅನ್ನೋದು ಕೂಡ ನಿಮಗೆ ಒಂದು ಐಡಿಯಾ ಬರುತ್ತೆ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಆಗಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ಹೊಸ ವೀಡಿಯೋಸ್ಗಳು ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಮೇಲೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ಜ್ಯುವೆಲರಿ ರಿವ್ಯೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ತುಂಬ ಜನ ನಿಮ್ಮ ಫ್ರೆಂಡ್ಸಲ್ಲೂ ವೆಯ್ಟ್ ಮಾಡ್ತಾ ಇರ್ತಾರೆ, ಈ ರೀತಿಯ ಜ್ಯುವೆಲರೀಸನ್ನು ಪರ್ಚೇಸ್ ಮಾಡಬೇಕಂತ ಬೇರೆ ಕಡೆ ಎಲ್ಲ ಹುಡುಕ್ತಾ ಇರ್ತಾರೆ, ಬಟ್ ಸಿಕ್ಕಿರೋದಿಲ್ಲ. ಈ ರೀತಿಯ ಒಂದು ಒಳ್ಳೆ ಕಲೆಕ್ಷನ್ಸನ್ನು ನೋಡಿ ನೀವು ತಗೊಳ್ಬೋದು. ಒಂದು ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ನೀವು ಮಾಡೋವಂಥ ಲೈಕ್, ಶೇರ್, ಕಮೆಂಟ್ಸ್ಗಳೇ ನಮಗೆ ನೆಕ್ಸ್ಟ್ ಒಂದು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿ ಕೂಡ ಇರುತ್ತೆ. ಸೊ ಬನ್ನಿ, ತಡ ಮಾಡದೆ ಈ ಒಂದು ವಿಡಿಯೋ ಕೂಡ ಶುರು ಮಾಡೋಣ. ಫಸ್ಟಾಗಿ ನಾನು ಕಾಸ್ಟ್ಲಿದನ್ನೇ ತೋರಿಸ್ಬಿಡ್ತಾ ಇದ್ದೀನಪ್ಪ. ಬುಕ್ ಮಾಡಿದಂಥ ಜ್ಯುವೆಲರಿದು ಪಿಕ್ ಕೂಡ ಹಾಕಿರ್ತೀನಿ ನೋಡಿ ಸೈಡಲ್ಲಿ. ಇದನ್ನು ನಾನು ಬುಕ್ ಮಾಡಿದ್ದು, ಆರ್ಡರ್ ಕೂಡ ಬಂದಿದೆ. ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ, ಚೆಕ್ ಮಾಡಿ. ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನೋಡಿ ಈ ಥರ ಬಂದಿದೆ ಆರ್ಡರು. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಬಟ್ ಬುಕ್ ಮಾಡಿರೋದೇ ಒಂದು, ಬಂದಿರೋದೇ ಒಂದು. ತುಂಬಾ ಚೇಂಜ್ ಬಂದಿದೆ ಪ್ರಾಡಕ್ಟು. ಬಟ್ ಪರವಾಗಿಲ್ಲ, ಜ್ಯುವೆಲರಿ ಅಲ್ಲಿಗೆ ನೋಡಿದ್ದಕ್ಕಿಂತ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ವಾ, ಸಣ್ಣ ಸಣ್ಣದಂತಹ ಮಣೀಸ್ಗಳನ್ನ ಫುಲ್ಲು ಕೊಟ್ಟಿದ್ದಾರೆ. ಹಾಗೆಯೇ ಲಕ್ಷ್ಮಿದು ಪೆಂಡೆಂಟ್ ಇದೆ ಮಧ್ಯದಲ್ಲಿ. ಈ ರೀತಿಯಾದಂತಹ ಒಂದು ಮಣಿಗಳಲ್ಲಿ ಈ ರೀತಿಯ ಒಂದು ಹ್ಯಾಂಗಿಂಗ್ಸನ್ನು ಲಕ್ಷ್ಮಿ ಡಿಸೈನ್ಸ್ಗೆ ಕೊಟ್ಟಿದ್ದಾರೆ. ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಆಲ್ರೆಡಿ ಇದನ್ನು ಬುಕ್ ಮಾಡಿರೋದು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ನೋಡಿ. ನಾನು ಬುಕ್ ಮಾಡಿರೋದೇ ಒಂದು, ಬಟ್ ಬಂದಿರೋದೇ ಒಂದು. ಬಟ್ ಪರವಾಗಿಲ್ಲ, ಪ್ರಾಡಕ್ಟು ಬುಕ್ ಮಾಡಿದ್ದಕ್ಕಿಂತ ಚೆನ್ನಾಗಿದೆ. ರಿಟರ್ನ್ ಏನು ಮಾಡೋದಿಲ್ಲ, ಇಟ್ಕೊಳ್ತೀನಿ. ಥರ ಬಂದಿದೆ. ಇದ್ರದ್ದು ಇಯರಿಂಗ್ಸ್ ಕೂಡ ಬಂದಿದೆ ನೋಡಿ, ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ, ಇಯರಿಂಗ್ಸಲ್ಲೂ ಅಷ್ಟೇ ಈ ರೀತಿಯ ಒಂದು ಚಿಕ್ಕ ಚಿಕ್ಕದಾದಂತಹ ಮಣಿಗಳಿದೆಯಲ್ಲ, ಆ ಡಿಸೈನನ್ನು ಕೆಳಗಡೆ ಕೊಟ್ಟಿದ್ದಾರೆ. ಈ ಸೈಡಲ್ಲಿ ಕೂಡ 2 ಹ್ಯಾಂಗಿಂಗ್ ಟೈಪಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಒಂದು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಇದನ್ನು ವೇರ್ ಮಾಡೋದ್ರಿಂದ. ಸೊ ವೇರ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು ಜ್ಯುವೆಲರಿ ಕೂಡ ಹೇಗಿದೆ ಅಂತ. ಚೆನ್ನಾಗಿದೆ,
ಒಂದು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಇದನ್ನು ವೇರ್ ಮಾಡೋದ್ರಿಂದ ಕೂಡ. ಸೊ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಒಂದು ಜ್ಯುವೆಲರಿ ಸೆಟ್ನ ಈ ಒಂದು ಜ್ಯುವೆಲರಿ ಸೆಟ್ಟನ್ನು ಹಾಕಿದ್ರೆ ನೀವು ಬರೀ ಇಯರಿಂಗ್ಸ್ ಹಾಕಿದ್ರೂ ಕೂಡ ತುಂಬಾ ಒಂದು ಗ್ರ್ಯಾಂಡ್ ಲುಕ್ಕನ್ನು ಕೂಡ ಕೊಡುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಮ್ಯಾರೇಜ್ ಫಂಕ್ಷನ್ಸ್ಗೆ ಆಗಲಿ ಅಥವಾ ಯಾವುದೇ ಒಂದು ಫೆಸ್ಟಿವಲ್ ಲುಕ್ಗೆ ಆಗಲಿ ಈ ಒಂದು ಜ್ಯುವೆಲರಿ ಸೆಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಇಷ್ಟ ಆಯಿತು. ಆದರೆ ಪರ್ಚೇಸ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ನೆಕ್ಸ್ಟ್ ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ನೆಕ್ಸ್ಟ್ ಬುಕ್ ಮಾಡಿದ್ದಂಥ ಒಂದು ಜ್ಯುವೆಲರಿ ಡಿಸೈನ್ ಬಂದು ಇದು ಯಾವುದೇ ಒಂದು ಡ್ರೆಸ್ಗಳಿಗೂ ಕೂಡ ವೇರ್ ಮಾಡ್ಬೋದು. ಹಾಗೆಯೇ ಈಗ ಟ್ರೆಂಡಿಂಗ್ನಲ್ಲಿ ಬರ್ತಾ ಇರೋವಂತಹ ಈ ಒಂದು ಸಿಲ್ವರ್ ಕಲರ್ ವರ್ಕ್ಗಳಿರುತ್ತಲ್ಲ ಸ್ಯಾರಿ, ಅದಕ್ಕೂ ಕೂಡ ಈ ಒಂದು ಜ್ಯುವೆಲರಿ ಸೆಟ್ಟನ್ನು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಸೈಡಲ್ಲಿ ಕೂಡ ಪಿಕ್ ಹಾಕಿದ್ದೀನಿ ಬುಕ್ ಮಾಡಿರೋದು. ಸೊ ಬಂದಿರೋದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಬುಕ್ ಮಾಡಿದಂತಹ ಡಿಸೈನೇ ಬಂದಿದೆ, ತುಂಬಾ ಚೆನ್ನಾಗಿ ಕೂಡ ಇದೆ. ಇದನ್ನು ನೀವು ಹಾಗೆ ಹೇಳ್ದಾಗೇ ಯಾವುದೇ ಒಂದು ಈಗ ಟ್ರೆಂಡಿಂಗ್ನಲ್ಲಿ ಬರ್ತಾ ಇರೋವಂಥ ಈ ಒಂದು ಸ್ಟೋನ್ ಡಿಸೈನ್ಸ್ ಇರೋವಂಥ ಸ್ಯಾರೀಸ್ಗಳಿಗೆ ವೇರ್ ಮಾಡ್ಬೋದು. ಇಲ್ಲ ಅಂದರೆ ಈ ಸಿಲ್ವರ್ ಥ್ರೆಡ್ ವರ್ಕ್ ಎಲ್ಲ ಬರುತ್ತೆ ನೋಡಿ, ಆ ಒಂದು ಸ್ಯಾರೀಸ್ಗಳಿಗೂ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇದರ ಜೊತೆ ಇಯರಿಂಗ್ಸ್ ಕೂಡ ಬಂದಿದೆ, ಅದು ಕೂಡ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ, ತೋರಿಸ್ಕೊಡ್ತೀನಿ. ಹಾಗೆಯೇ ಈ ರೀತಿಯ ಹುಕ್ಗಳನ್ನೂ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಅಡ್ಜಸ್ಟ್ ಮಾಡಿ ಹಾಕೋದಕ್ಕೆ ಈ ರೀತಿಯ ಹುಕ್ಗಳನ್ನೂ ಕೂಡ ಕೊಟ್ಟಿದ್ದಾರೆ. ಈ ಇಯರಿಂಗ್ಸನ್ನು ಅಷ್ಟೇ ನೀವು ಕೇವಲ ಡ್ರೆಸ್ಸನ್ನು ವೇರ್ ಮಾಡಿದ್ರು ಕೂಡ ಜಸ್ಟ್ ಈ ಒಂದು ಜುಮ್ಕಿಯನ್ನು ಹಾಕೊಂಡ್ರು ಸಾಕು, ಚೆನ್ನಾಗಿ ಕೂಡ ಕಾಣಿಸುತ್ತೆ. ಜುಮ್ಕಾ ಡಿಸೈನಲ್ಲಿ ಕಳಿಸಿದ್ದಾರೆ. ಹಾಗೆಯೇ ಈ ರೀತಿಯ ಒಳಗಡೆ ಒಂದು ಡಿಸೈನನ್ನು ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಒಂದು ಮಣಿ ಇದೆ, ಹಾಗೆಯೇ ಸುತ್ತ ಕೂಡ ಪರ್ಲ್ ಡಿಸೈನ್ ಇದೆ, ಸ್ಟೋನ್ ಡಿಸೈನ್ ಕೂಡ ಇದೆ. ಇದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಜಸ್ಟ್ ನೀವು ಒಂದು ಯಾವುದೇ ಒಂದು ಫಂಕ್ಷನ್ಸ್ ಅಥವಾ ಫೆಸ್ಟಿವಲ್ಸ್ಗೆ ಈ ಒಂದು ಜುಮ್ಕವನ್ನು ವೇರ್ ಮಾಡಿದ್ರು ಸಾಕು. ಫೆಸ್ಟಿವಲ್ ಲುಕ್ಕು ಹಾಗೆ ಟ್ರೆಡಿಷ್ನಲ್ ಲುಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ವೇರ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಇದರಲ್ಲಿರುವಂಥ ಸ್ಟೋನ್ಸ್ ವರ್ಕ್ ಡೈಮಂಡ್ ಜ್ಯುವೆಲರಿ ಸೆಟ್ಟನ್ನೇ ಹಾಕೊಂಡಿದ್ದೀವೇನೋ ಅನ್ನೋ ಥರ ಲುಕ್ಕನ್ನು ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿರುವಂಥ ಸ್ಟೋನ್ಸ್ಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ರೀಸನಬಲ್ ಪ್ರೈಸ್ ಕೂಡ ತುಂಬಾ ಇಷ್ಟ ಆಯ್ತಪ್ಪ ನನಗಂತೂ. ಇದ್ರದ್ದು ಬೇಕಾದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನೆಕ್ಸ್ಟ್ ಒಂದು ಜ್ಯುವೆಲರಿ ಸೆಟ್ಟನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಇದಂಥ ನೆಕ್ಸ್ಟ್ ಜ್ಯುವೆಲರಿ ಸೆಟ್ ಬಂದು ಇದು. ಸೊ ಇದರ ಪ್ರೈಸ್ ಕೂಡ ಅಷ್ಟೇ ತುಂಬಾ ಕಡಿಮೆ ಇದೆ. ತುಂಬಾ ಕ್ಯೂಟಾಗಿ ಸ್ಮಾಲಾಗಿ ಚೆನ್ನಾಗಿದೆ. ಸಿಂಪಲ್ ಆದಂತಹ ಜ್ಯುವೆಲರಿದು ಕಾಸ್ಟ್ ಕೂಡ ಅಷ್ಟೇ ತುಂಬಾ ರೀಸನಬಲ್ ಆಗಿ ಕೂಡ ಇದೆ. ಇದನ್ನು ಬುಕ್ ಮಾಡಿರೋದು ಕೂಡ ಬಂದಿದೆ. ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ. ಇದಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಕಡಿಮೆ ಪ್ರೈಸು, ಸಿಂಪಲ್ ಆದ ಲುಕ್ಗೆ ಇದು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸ್ವಲ್ಪ ಸೌಂಡ್ ಕೂಡ ಇದೆ, ಅಂದರೆ ಬಾಕ್ಸಲ್ಲಿ ಪ್ಯಾಕಿಂಗ್ ಮಾಡಿ ಕಳಿಸಿರೋದ್ರಿಂದ ಈ ಥರ ಸೌಂಡ್ ಇದೆ. ಸೊ ಬನ್ನಿ ಏನು ಕಳಿಸಿದ್ದಾರೆ ಅಂತ ನೋಡೋಣ. ಈ ರೀತಿಯಾದಂಥ ಒಂದು ಬಾಕ್ಸ್ ಪ್ಯಾಕಿಂಗಲ್ಲಿ ಕಳಿಸಿದ್ದಾರೆ. ಇದನ್ನು ಪ್ಯಾಕೇಜಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಳಿಸಿದ್ದಾರೆ. ಸೊ ಬನ್ನಿ ಆರ್ಡರ್ ಹೇಗಿದೆ ಅಂತ ನೋಡೋಣ. ಪರವಾಗಿಲ್ಲ, ಈ ರೀತಿಯಾದಂಥ ಒಂದು ಬಾಕ್ಸಲ್ಲಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಪ್ಯಾಕೇಜಿಂಗ್ ಕೂಡ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಹಳೆ ಕಾಲದಲ್ಲೆಲ್ಲ ತುಂಬಾ ಇಷ್ಟಪಡ್ತಾಯಿದ್ರು ಈ ಒಂದು ಡಿಸೈನನ್ನು. ಓಲ್ಡ್ ಇಸ್ ಗೋಲ್ಡ್ ಅಂತ ನಾನು ಕೂಡ ಚೆನ್ನಾಗಿರುತ್ತೆ ಅಂತ ಬುಕ್ ಮಾಡಿದ್ದೆ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಇದು ಕೂಡ. ಅಂತ ಒಳಗಡೆಯಿಂದನೇ ನೋಡಿದ್ರೆ ಅಷ್ಟಾಗಿ ಗೊತ್ತಾಗೋದಿಲ್ಲ. ಸೊ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ ನೋಡಿ. ಗೋಲ್ಡಲ್ಲೇ ಮಾಡಿಸಿದ್ದೀವೇನೋ ಅನ್ನೋ ಥರ ಇದೆ. ಸೊ ಇದನ್ನು ವೇರ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ನೋಡ್ತಾ ಇರ್ಬೋದು ಸಿಂಪಲ್ ಆದಂತಹ ಸ್ಟೋನ್ಸು, ವೈಟ್ ಸ್ಟೋನು ಹಾಗೆಯೇ ರೆಡ್ ಸ್ಟೋನಲ್ಲಿ ಡಿಸೈನ್ ಮಾಡಿದ್ದಾರೆ. ಪಿಕಾಕ್ ಡಿಸೈನು, ಮೇಲ್ಗಡೆ ಒಂದು ಫ್ಲವರ್ ಡಿಸೈನ್ ಇದೆ ಅಷ್ಟೇ. ಎಲ್ಲ ಈ ರೀತಿಯ ಹ್ಯಾಂಗಿಂಗ್ಸನ್ನು ಕೊಟ್ಟಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಈ ರೀತಿ ಒಂದು ಪ್ಲೈನ್ ಚೈನಲ್ಲಿ ಡಿಸೈನ್ ಮಾಡಿರೋದು. ಸೊ ಇದನ್ನು ನೀವು ಗೋಲ್ಡಲ್ಲಿ ಮಾಡಿಸ್ಕೊಂಡ್ರು ಅಷ್ಟೇ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ವೇರ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ನೋಡೇ ಬಿಡೋಣ ಬನ್ನಿ. ನೋಡ್ತಾ ಇದ್ದೀರಲ್ವ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಸಿಂಪಲ್ ಡಿಸೈನಲ್ಲಿ ನೀವು ಮಾಮೂಲಿ ಗೋಲ್ಡೆಲ್ಲ ವೇರ್ ಮಾಡ್ತಿರಲ್ಲ, ಇಯರಿಂಗ್ಸ್ ಅದ್ರ ಜೊತೆ ಕೂಡ ವೇರ್ ಮಾಡಿದ್ರು ಇದು ಗೋಲ್ಡಲ್ಲ ಅಂತ ಕಂಡುಹಿಡಿಯೋಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ.
ನನಗಂತೂ ತುಂಬಾ ಇಷ್ಟ ಆಯ್ತಪ್ಪ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ಅಷ್ಟೇ, ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ, ಇಷ್ಟ ಆದರೆ ಪರ್ಚೇಸ್ ಮಾಡಿ. ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಗೊತ್ತಿದೆ ಅಲ್ವಾ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.